ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಪ್ರೋಸ್ಟೇಟ್ ಬಗ್ಗೆ ಮಾತಾಡೋಣ. ಪ್ರೋಸ್ಟೇಟ್ ಅಂದ್ರೆ ಏನಪ್ಪ? ಇದು ಗಂಡು ಮಕ್ಕಳಿಗೆ ಇರೋದೊಂದು ಗ್ರಂಥಿ. ಇದು ಯುರಿನ್ ಮಾಡುವ ಅಂಗಾಂಗ ಹತ್ರ ಒಳಗಡೆ ಒಂದು ಪ್ರೋಸ್ಟೇಟ್ ಅಂತ ಗ್ರಂಥಿ ಇರುತ್ತೆ. ಇದು ಪ್ರೋಸ್ಟೇಟ್ ನಾರ್ಮಲಿ ಒಂದು 20 ml ದಷ್ಟು ಸೈಜ್ ಇರ್ತದೆ, ಅದ್ರ ಒಳಗೆ ಇರ್ತದೆ ಯೂಶ್ವಲಿ. ಆ್ಯಂಡ್ ಇದರದ್ದು ಕೆಲಸ ಮಾಡ್ತಿರ್ತದೆ. ಅದು ಒಂದು ಏಜ್ ಆದಮೇಲೆ 45-50 ಇತ್ತಿತ್ಲಾಗ ನಾವು ನೋಡೋದು. ಮುಂಚೆ ಏನಾಗ್ತದೆ, 60 ನಂತರ ನ್ಯಾಚುರಲಿ ಫಿಸಿಯೋಲಾಜಿಕಲಿ ಇದು ಸೈಜಲ್ಲಿ ಜಾಸ್ತಿ ಆಗುತ್ತೆ. ಸೊ ಪ್ರೋಸ್ಟೇಟ್ ಸೈಜ್ ಜಾಸ್ತಿ ಆದಾಗ ಯೂರಿನ್ ಮೂತ್ರ ತೊಂದರೆ ಆಗತ್ತೆ. ಏನು ಮೂತ್ರ ತೊಂದರೆ ಆಗತ್ತೆಪ್ಪ ಅಂತಂದ್ರೆ, ಕೆಲವರಿಗೆ ಅರ್ಜೆನ್ಸಿ ಅಂತೀವಿ. ಅರ್ಜೆನ್ಸಿ ಅಂದ್ರೆ ಮೂತ್ರ ಬಂದರೆ ತಡ್ಕೊಳಿಕ್ಕೆ ಆಗೋದಿಲ್ಲ, ಇಮಿಡಿಯೇಟ್ಲಿ ಹೋಗ್ಬೇಕು ಯೂರಿನ್ಗೆ. ಎರಡನೇದು, ಕೆಲವರಿಗೆ ಏನಾಗ್ತದ, ಹೆಜಿಟನ್ಸಿ ಅಂತೀವಿ. ಮೂತ್ರ ಹೋಗ್ಲಿಕ್ಕೆ ಅವ್ರು ಹೋಗಿ ನಿಂದಿರ್ತಾರ ಯೂರಿನ್ ಪಾಸ್ ಮಾಡಲಿಕ್ಕೆ, ಬಟ್ ಇಮಿಡಿಯೇಟ್ಲಿ ಯೂರಿನ್ ಪಾಸ್ ಮಾಡಲಿಕ್ಕೆ ಆಗುವುದಿಲ್ಲ. ಸೊ ಇದಕ್ಕೆ ಹೆಸಿಟೆನ್ಸಿ ಅಂತೀವಿ. ಮೂರನೇದಾಗಿ ಕೆಲವರಿಗೆ ಫ್ರೀಕ್ವೆನ್ಸಿ ಅಂತೀವಿ. ಫ್ರೀಕ್ವೆನ್ಸಿ ಅಂದ್ರೆ ಪದೇ ಪದೇ ಯೂರಿನ್ ಬರೋದು, ಪ್ರತಿ ಅರ್ಧ ಗಂಟೆಗೆ, ಪ್ರತಿ 1 ಗಂಟೆಗೆ ಯೂರಿನ್ ಬಂತಂದ್ರೆ ಇದನ್ನು ಫ್ರೀಕ್ವೆನ್ಸಿ ಅಂತೀವಿ. ಸೊ ಇದು ಮೂರನೇ ಸಿಂಪ್ಟಮ್ಸ್ ಪ್ರೋಸ್ಟೇಟ್ ದೊಡ್ಡದಾದಾಗ. ನಾಲ್ಕನೇದು ನಾಕ್ಚೂರಿಯಾ ಅಂತೀವಿ. ರಾತ್ರಿ ವೇಳೆಯಲ್ಲಿ ಯೂರಿನ್ಗೆ ಪದೇ ಪದೇ ಏಳೋದು. ಯೂಶಲಿ ನಾರ್ಮಲಿ ಒಮ್ಮೆ ಯೂರಿನ್ ಪಾಸ್ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ತನಕ ಯೂರಿನ್ ಪಾಸ್ ಆಗೋದಿಲ್ಲ. ಯೂಶಲಿ ಬೆಳಗ್ಗೆ ಎದ್ದ ತಕ್ಷಣ ಒಮ್ಮೆ ಯೂರಿನ್ ಪಾಸ್ ಮಾಡ್ತಾರೆ. ಬಟ್ ಇದು ಪದೇ ಪದೇ 3-4 ಸರ್ತಿ ಹೇಳ್ತಾರೆ ಕೆಲವರು. ಅದು ಯೂಶಲಿ ಪ್ರೋಸ್ಟೇಟ್ ಸಿಂಪ್ಟಮ್ಸ್ ಗಂಡು ಮಕ್ಕಳಲ್ಲಿ. ಇದೇ ಕೆಲವರಿಗೆ ಹೆಣ್ಮಕ್ಳಿಗೆ ಆಗಲಿ ಅಥವಾ ಚಿಕ್ಕ ವಯಸ್ಸಲ್ಲಿ ಯೂರಿನ್ ಇನ್ಫೆಕ್ಷನ್ ಇದ್ದಾಗೂ ಈ ಥರ ಸಿಂಪ್ಟಮ್ಸ್ ಕಾಣ್ಬೋದು. ಬಟ್ ಯೂಶಲಿ ಎಲ್ಡರ್ಲಿ ಮೇಲ್ ಅಂದರೆ ಏಜ್ ಆದವರು ಗಂಡು ಮಕ್ಕಳಿಗೆ 60 ಮೇಲ್ಪಟ್ಟವರಿಗೆ ಸಾಮಾನ್ಯವಾಗಿ ಇದು ಪ್ರೋಸ್ಟೇಟ್ ಲಕ್ಷಣ. ಇದನ್ನು ಚೆಕ್ ಮಾಡಿಸ್ಬೇಕಾಗ್ತದೆ ಪ್ರೋಸ್ಟೇಟ್ ಬಗ್ಗೆ. ಸೊ ಪ್ರೋಸ್ಟೇಟ್ ಜಡ್ಡನ್ನು ನಾವು ಕೆಲವೊಂದು ಬೇರೆ ಬೇರೆ ಟೆಸ್ಟ್ ಮುಖಾಂತರ, ಸೋನೋಗ್ರಾಫಿ ಮುಖಾಂತರ ಅಥವಾ ಪ್ರೋಸ್ಟೇಟಲ್ಲಿ ಒಂದು PSA ಅಂತ ಬ್ಲಡ್ ಟೆಸ್ಟ್ ಮಾಡಿಸಿ ಚೆಕ್ ಮಾಡ್ತೀವಿ. ಅದನ್ನು ಚೆಕ್ ಮಾಡಿಸ್ಕೊಂಡು ತಮ್ಮ ವೈದ್ಯರ ಸಲಹೆ ತಗೋಬೇಕು. ಧನ್ಯವಾದಗಳು.